ಇಂಡಿಯನ್ ಪ್ರೀಮಿಯರ್ ಲೀಗ್ ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಲೀಗ್. ಈ ಒಂದು ಲೀಗ್ ನಲ್ಲಿ ನಡೆಯುವಷ್ಟು ಹಣಕಾಸು ವಹಿವಾಟು ಐಸಿಸಿ ಪಂದ್ಯಾವಳಿಗಳಲ್ಲೇ ಕಾಣೋದಕ್ಕೆ ಸಿಗೋದಿಲ್ಲ. ಕ್ರಿಕೆಟ್ ನ ಗಂಧ ಗಾಳಿ ಗೊತ್ತಿಲ್ದಿರೋರು ಸಹ ಕಣ್ಣರಳಿಸಿ ನೋಡುವಂತ ಕ್ರಿಕೆಟ್ ಲೀಗ್ ಈ IPL. ಇನ್ಫ್ಯಾಕ್ಟ್ ತಮ್ಮ ದೇಶಗಳಿಗೆ ಆಡೋದಕ್ಕಿಂತ IPL ಗೆ ಆಡೋದು ಮೊದಲ ಆದ್ಯತೆ ಅನ್ನುವಷ್ಟರ ಮಟ್ಟಿಗೆ ಈ ಭಾರತೀಯ ಲೀಗ್ ವಿಶ್ವವಿಖ್ಯಾತಿಯನ್ನ ಗಳಿಸಿದೆ. ಒಮ್ಮೆ IPL ಆಡಿದ್ರೆ ಇಡೀ ಕ್ರಿಕೆಟ್ ಜೀವನ ಸುಗಮ ಆಗುತ್ತೆ ಅನ್ನುವಂತ ನಂಬಿಕೆ ಪ್ರತಿ ಪ್ಲೇಯರ್ಗೂ ಇದ್ದದ್ದೇ. ಅದು ಈ ಲೀಗ್ ನಲ್ಲಿ ಸಿಗುವಂತ ಹಣಕ್ಕಾದ್ರೂ ಆಗಿರ್ಬೋದು, ಅಥವಾ ಈ ಲೀಗ್ ನಲ್ಲಿ ನೀಡಿದಂತ ಪ್ರದರ್ಶನದ ಮೇಲೆ ತಮ್ಮ ನ್ಯಾಷನಲ್ ಟೀಮ್ ನಲ್ಲಿ ಸಿಗುವಂತ ಅವಕಾಶಕ್ಕಾಗಿ ಸಹ ಆಗಿರಬಹುದು. ಇಂತಹ IPL ನ ಅತಿ ದೊಡ್ಡ ಯಶಸ್ವಿ ತಂಡ ಅಂತ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್. MS ಧೋನಿ ಅನ್ನುವಂತಹ ದಿಗ್ಗಜನ ಜೊತೆಗೆ ಆರಂಭ ಆದಂತ ಈ ತಂಡ ಇವತ್ತಿಗೆ ಅತಿ ಹೆಚ್ಚು ಅಭಿಮಾನಿ ಬಳಗವನ್ನು ಹೊಂದಿರುವಂತಹ IPL ತಂಡಗಳಲ್ಲಿ ಒಂದು. ಆದ್ರೆ ಇದೇ ಫ್ರಾಂಚೈಸಿ 2016 ಮತ್ತು 2017ರ IPL ನಿಂದ ಬ್ಯಾನ್ ಆಗಿದ್ದಂತ ವಿಚಾರ ನಮ್ಮೆಲ್ಲರಿಗೂ ಕೂಡ ತಿಳಿದಿರುವಂತದ್ದು. ಆದ್ರೆ ಅಸಲಿಗೆ ಇವರು ಬ್ಯಾನ್ ಆಗಿದ್ದೇಗೆ, ಆ ಸಂದರ್ಭದಲ್ಲಿ ಬ್ಯಾನ್ ಆಗಿದ್ದು ಇದೊಂದೇ ತಂಡಗಳ ಜೊತೆಗೆ ಬ್ಯಾನ್ ಆದಂತ ಆಟಗಾರರು ಯಾರು? ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ IPL ನ ಸ್ಪಾಟ್ ಫಿಕ್ಸಿಂಗ್ ಮತ್ತು ಬೆಟ್ಟಿಂಗ್ ನ ಕುರಿತಾದಂತಹ ಸಂಪೂರ್ಣ ಕಹಾನಿಯನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ನನ್ನ ರಿಕ್ವೆಸ್ಟ್ ಒಂದೇ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. 15 ಮೇ 2013 IPL ಸೀಸನ್ 6ರ 66ನೇ ಪಂದ್ಯಾವಳಿ ಮುಂಬೈ ವರ್ಸಸ್ ರಾಜಸ್ಥಾನ್. ಈ ಪಂದ್ಯವನ್ನು ಮುಗಿಸಿ ನಡುರಾತ್ರಿ ವೇಳೆಗೆ ತಮ್ಮ ತಂಡದ ಹೋಟೆಲ್ಗೆ ಹಿಂತಿರುಗಿದಂತಹ ರಾಜಸ್ಥಾನ್ ರಾಯಲ್ಸ್ ನ 3 ಆಟಗಾರರನ್ನ ದೆಹಲಿ ಪೊಲೀಸರು ಮುಂಬೈನಲ್ಲಿ ಬಂಧಿಸಿದ್ರು. ವರ್ಲ್ಡ್ ಕಪ್ ಹೀರೋ ಶ್ರೀಶಾಂತ್, ಹಾಗೆ ಅಜಿತ್ ಚಂಡೀಲಾ ಮತ್ತು ಅಂಕಿತ್ ಚವಾನ್ ಆ 3 ಆಟಗಾರರು. ಕಾರಣ ಬಹಳ ಸಿಂಪಲ್, ಸ್ಪಾಟ್ ಫಿಕ್ಸಿಂಗ್. 2012ರಿಂದ ಇಂಡಿಯಾ ಟಿವಿ ಚಾನೆಲ್ ನಡೆಸಿದಂತಹ ಸ್ಟಿಂಗ್ ಆಪರೇಷನ್ ನಲ್ಲಿ IPL ನ ಬೆಟ್ಟಿಂಗ್ ಮತ್ತು ಸ್ಪಾಟ್ ಫಿಕ್ಸಿಂಗ್ ನ ಕುರಿತಾಗಿ ಆರೋಪಗಳು ಕೇಳಿ ಬಂದಾಗ ಸಾಕ್ಷಿಗಳನ್ನ ಕಲೆ ಹಾಕ್ತಂತ ಪೊಲೀಸರು ಆರೋಪಿಗಳ ಬಂಧನಕ್ಕಾಗಿ ಇಟ್ಟಂತ ಮುಹೂರ್ತ 16 ಮೇ 2013 ಆಗಿತ್ತು. ಸ್ನೇಹಿತರೆ, ಸ್ಪಾಟ್ ಫಿಕ್ಸಿಂಗ್ ಅಂದ್ರೆ ಆಟಗಾರರು ಮೊದಲೇ ಹಣ ಪಡೆದು ಪಂದ್ಯದ ಓವರ್ ಒಂದರಲ್ಲಿ ಮೊದಲೇ ಫಿಕ್ಸ್ ಮಾಡಿಕೊಂಡಷ್ಟು ರನ್ಗಳನ್ನ ನೀಡೋದು. ಇಂತಹ ಓವರ್ಗಳ ಮೇಲೆ ಬುಕ್ಕಿಗಳು ಬೆಟ್ ಮಾಡಿ ಹಣವನ್ನು ಗಳಿಸ್ತಿದ್ರು. ಸಿಂಪಲ್ ಆಗಿ ಉದಾಹರಣೆ ಮೂಲಕ ಹೇಳೋದಾದ್ರೆ 5 ಮೇ 2013ರಲ್ಲಿ ನಡೆದಂತ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಪುಣೆ ವಾರಿಯರ್ಸ್ ಪಂದ್ಯದಲ್ಲಿ ಅಜಿತ್ ಚಂಡೀಲಾ ಅವರ 2ನೇ ಓವರ್ ನಲ್ಲಿ 14 ರನ್ಗಳನ್ನ ನೀಡಿದ್ದ. 9 ಮೇ 2013ರ ರಾಜಸ್ಥಾನ್ ವರ್ಸಸ್ ಪಂಜಾಬ್ ನಡುವಿನ ಪಂದ್ಯದಲ್ಲಿ ಶ್ರೀಶಾಂತ್ ತಮ್ಮ 2ನೇ ಓವರ್ ನಲ್ಲಿ ಟವಲ್ ಬಳಸಿ ಸಿಗ್ನಲ್ ಅನ್ನ ಕೊಟ್ಟು 13 ರನ್ಗಳನ್ನ ನೀಡಿದ್ರು. 15 ಮೇ 2013ರಲ್ಲಿ ರಾಜಸ್ಥಾನ್ ವರ್ಸಸ್ ಮುಂಬೈ ನಡುವಿನ ಪಂದ್ಯದಲ್ಲಿ ಅಜಿತ್ ಚೌಹಾನ್ ತಮ್ಮ 2ನೇ ಓವರ್ ನಲ್ಲಿ 15 ರನ್ಗಳನ್ನ ನೀಡಿದ. ಈ ಓವರ್ ಗಳಲ್ಲಿ ಇಷ್ಟೇ ರನ್ ಬರುತ್ತೆ ಅನ್ನುವಂತಹ ಬೆಟ್ಟಿಂಗ್ ಅನ್ನ ಹಾಕಿ ಬುಕ್ಕಿಗಳು ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸ್ತಿದ್ರು. ಶ್ರೀಶಾಂತ್ ಅವರ ಕಸಿನ್ ಜೀಜು ಜನಾರ್ದನ್ ಮೂಲಕ ಈ ಸ್ಪಾಟ್ ಫಿಕ್ಸಿಂಗ್ ಅನ್ನ ಮಾಡ್ಕೊಂಡಿದ್ರು ಅನ್ನುವಂತಹ ಫೋನ್ ಸಂಭಾಷಣೆಗಳು ಪೊಲೀಸರ ಬಳಿ ಇತ್ತು. ಈ ಪ್ರಕರಣದ ಮುಂದುವರಿದ ಭಾಗವಾಗಿ ಬೆಟ್ಟಿಂಗ್ ನ ಆರೋಪದಡಿಯಲ್ಲಿ 21 ಮೇ 2013ರಂದು ಬಾಲಿವುಡ್ ನ ಖ್ಯಾತ ನಟ ವಿಂದು ದಾರಾ ಸಿಂಗ್ ಅವರನ್ನ ಬಂಧನ ಮಾಡಲಾಯಿತು. ಅಲ್ಲಿಯವರೆಗೆ ಸ್ಪಾಟ್ ಫಿಕ್ಸಿಂಗ್ ಆರೋಪಗಳು ಕೇವಲ ರಾಜಸ್ಥಾನ್ ರಾಯಲ್ಸ್ ತಂಡದ ಮೇಲಿತ್ತು. ಆದ್ರೆ ವಿಂದು ದಾರಾ ಸಿಂಗ್ ನ ನಿರಂತರ ಸಂಪರ್ಕದಲ್ಲಿದ್ದಂತಹ ಗುರುನಾಥ್ ಮಯ್ಯಪ್ಪನ್ ಅವರನ್ನ 24 ಮೇ 2013ರಂದು ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಈ ಗುರುನಾಥ್ ಮಯ್ಯಪ್ಪನ್ ಅಂದಿನ BCCI ಪ್ರೆಸಿಡೆಂಟ್ ಆಗಿದ್ದಂತ ಎನ್ ಶ್ರೀನಿವಾಸನ್ ಅವರ ಅಳಿಯ, ಹಾಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ತಂತ್ರಜ್ಞ. ಹೀಗಾಗಿ CSK ಮೇಲೆ ಕೂಡ ಸ್ಪಾಟ್ ಫಿಕ್ಸಿಂಗ್ ನ ಆರೋಪಗಳು ಕೇಳಿ ಬಂದವು. 43 ಜನರ ಫೋನ್ ಸಂಭಾಷಣೆಗಳನ್ನ ಕದ್ದಾಲಿಕೆ ಮೂಲಕ ಆಲಿಸಿ ಸಾಕ್ಷಿಗಳನ್ನ ಕಲೆ ಹಾಕಿ ರಾಜಸ್ಥಾನ್ ರಾಯಲ್ಸ್ ನ 3 ಆಟಗಾರರು ಮತ್ತು 13 ಜನ ಬುಕ್ಕಿಗಳು ಸೇರಿದಂತೆ 16 ಜನರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡರು. ಇಂಟ್ರೆಸ್ಟಿಂಗ್ ವಿಚಾರ ಅಂತ ಅಂದ್ರೆ ಈ ಪ್ರಕರಣದಲ್ಲಿ ಭೂಗತ ಪಾತಕಿ ದಾವೂದ್ ಇಬ್ರಾಹಿಂ, ಪಾಕಿಸ್ತಾನಿ ಅಂಪೈರ್ ಅಶಾದ್ ರಫ್, ಹೀಗೆ ದೊಡ್ಡ ದೊಡ್ಡ ಹೆಸರುಗಳು ಕೇಳಿ ಬಂತಾದ್ರೂ ಸೂಕ್ತ ಸಾಕ್ಷಿಗಳು ಸಿಗಲಿಲ್ಲ. ಈ ಪ್ರಕರಣದಿಂದ ಎಚ್ಚೆತ್ತಂತ BCCI ಶ್ರೀನಿವಾಸನ್ ಅವರನ್ನ ಪದಚ್ಯುತಿಗೊಳಿಸಿ ಪ್ರಕರಣದ ತನಿಖೆಗಾಗಿ 2014ರಲ್ಲಿ ಮುಡ್ಗಲ್ ಸಮಿತಿಯನ್ನ ನೇಮಕ ಮಾಡಿತು. ಆದ್ರೆ ಈ ಸಮಿತಿ ಪೂರಕ ಸಾಕ್ಷಿಗಳಿಲ್ಲ ಅಂತ ಪ್ರಕರಣವನ್ನ ಕೈಬಿಡ್ತು. ಆದ್ರೆ ತದನಂತರ 2015ರಲ್ಲಿ ನೇಮಕಗೊಂಡಂತಹ ಲೋಢಾ ಸಮಿತಿಯ ವರದಿಯನ್ನ ಆಧರಿಸಿ 2016 ಮತ್ತು 2017ರ IPL ನಿಂದ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳನ್ನ ಬ್ಯಾನ್ ಮಾಡಲಾಯಿತು. ಇದು ಈ ಪ್ರತಿಷ್ಠಿತ ತಂಡಗಳಿಗೆ ಇಂದಿಗೂ ಕೂಡ ಕಪ್ಪು ಚುಕ್ಕೆಯಾಗಿ ಉಳ್ಕೊಂಡಿದೆ. ಬಂಧಿತರಾದಂತಹ ಆಟಗಾರರ ವಿರುದ್ಧ ಸಾಕ್ಷಿಗಳ ಕೊರತೆ ಉಂಟಾದ ಕಾರಣದಿಂದ ಅವರಿಗೆ ಜಾಮೀನು ಸಿಕ್ತು. ಮಯ್ಯಪ್ಪನ್ ಮತ್ತು ರಾಜಸ್ಥಾನ್ ತಂಡದ ಮಾಲೀಕತ್ವದ ಭಾಗವಾಗಿದ್ದಂತಹ ರಾಜ್ ಕುಂದ್ರಾ ಅವರನ್ನ IPL ಚಟುವಟಿಕೆಗಳಿಂದ ಜೀವಿತಾವಧಿಗೆ ಬ್ಯಾನ್ ಮಾಡಲಾಯಿತು. ಅದೇನೇ ಆದ್ರೂ ಈ ಘಟನೆ IPL ನಂತಹ ದೊಡ್ಡ ಪಂದ್ಯಾವಳಿಗೆ ಮಸಿ ಬಳಿದಂತೂ ಸುಳ್ಳಲ್ಲ. ಈ ಘಟನೆಯ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಅಂಡ್ ಆಸ್ ಯೂಶುವಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಿಡಿ.